ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವ ರೀತಿ ವ್ಲಾಗ್ ಮಾಡೋದು ಅಂತ ಹೇಳಿ, ಸೊ ನನ್ನ ಹತ್ರ ಇರೋವಂಥ ಬ್ಯಾಗ್ಸ್ದು ಕಲೆಕ್ಷನ್ ನಿಮ್ಮ ಹತ್ರ ತೋರಿಸೋಣ, ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇದು ಈಗ ಹೊಸದಾಗಿ ತೊಗೊಂಡಿರೋವಂಥ ಬ್ಯಾಗು, ಸ್ಲಿಂಗ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ಮದುವೆ ಫಂಕ್ಷನ್ಸು ಆವಾಗ ಸ್ಯಾರಿ ಉಟ್ಕೊಂಡಾಗ ಅಥವಾ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತಗೊಂಡಿರೋಂಥದ್ದು. ಒಂದು ಜಿಪ್ ಇದೆ, ಸೊ ಏನಾದ್ರು ಇಟ್ಕೊಬೋದು. ತುಂಬ ಚೆನ್ನಾಗಿದೆ. ಸ್ಯಾರಿ ಉಟ್ಕೊಂಡಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ರೀಸೆಂಟಾಗಿ 1 ವೀಕ್ ಆಯಿತು ತೊಗೊಂಡು. ಸೊ ಇದು ಒಂದು ಪರ್ಸು ಹೊಸದು. ಸೊ ನೆಕ್ಸ್ಟು ಇದೊಂದು ಪರ್ಸು. ಇದು ಚಿಕ್ಕಪೇಟೆನಲ್ಲಿ ತಗೊಂಡಿದ್ದಂಥದ್ದು. ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದಂಥದ್ದು. ಸೊ ಗಿಫ್ಟು ಬರ್ತ್ಡೇಗೆ ಅಂತ ಹೇಳಿ ಕೊಟ್ಟಿದ್ದು. ಸೊ ನೋಡಿ, ಇದು ಈ ರೀತಿ ಇರುತ್ತೆ. ತುಂಬ ಚೆನ್ನಾಗಿದೆ. ಇದು ಮದುವೆ ಫಂಕ್ಷನ್ಸ್ಗೆ ಎಲ್ಲ ಹಾಕೋಬೋದು. ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಲ್ವರ್ ಕಲರ್ ಇದು 2ನೇ ಪರ್ಸು. ನೆಕ್ಸ್ಟು ಇನ್ನೊಂದು ರೆಡ್ದು. ಇದು ಹ್ಯಾಂಡ್ ಬ್ಯಾಗ್ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ದೊಡ್ಡದೊಂದು ಚಿಕ್ಕದೊಂದು 2 ಬಂದಿದೆ ಬ್ಯಾಗು. ಇದಕ್ಕೂ ಅಷ್ಟೇ, ಇದಕ್ಕೂ ಸೈಡ್ ಬ್ಯಾಗ್. ಇದು ಹ್ಯಾಂಡ್ ಬ್ಯಾಗು, ತುಂಬ ಚೆನ್ನಾಗಿದೆ. ರೆಡ್ ಕಲರಲ್ಲಿ ಫ್ಲವರ್ ಒಂದಿತ್ತು, ಸೊ ಅದೆಲ್ಲೋ ಬಿದ್ದೋಗ್ಬಿಟ್ಟಿದೆ. ಸೊ ನೋಡಿ, 1 ಜಿಪ್ ಇದೆ. ಇದು ತುಂಬ ಚೆನ್ನಾಗಿದೆ. ಎಲ್ಲರೂ ಫಂಕ್ಷನ್ಸ್ಗೆಲ್ಲ ತೊಗೊಂಡು ಹೋಗೋಕ್ಕೆ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಇಟ್ಕೊಬೋದು, ಮೊಬೈಲು, ಕೀ ಅಥವಾ ಏನಾದರೂ ಒಂದು ಐಟಮು. ಇದು ಅಷ್ಟೇ. ನೆಕ್ಸ್ಟು ಇದು ಸ್ಲಿಂಗ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ಇದು ತೆಂಗಿನಕಾಯಿ ಚುಪ್ಪಿರುತ್ತಲ್ಲ, ಅದರಲ್ಲಿ ಮಾಡಿರೋದು ಅಂತ ಹೇಳ್ತಾರೆ. ಸೊ ನಾವು ಊಟಿಗೆ ಹೋದಾಗ ತಗೊಂಡಿದ್ದು ಅನಿಸುತ್ತೆ. ಇದು ಅಷ್ಟೇ, ತುಂಬ ಚೆನ್ನಾಗಿದೆ. ಫ್ಯಾನ್ಸಿಯಾಗಿದೆ ಒಂಥರ. ಇದು ಅಷ್ಟೇ, ಅಮೆಝಾನಲ್ಲಿ ತಗೊಂಡಿದ್ದು ಇದು ಬ್ಯಾಗು. ಟ್ರಿಪ್ ಹೋಗ್ಬೇಕಾದ್ರೆ ತೊಗೊಂಡಿದ್ದಂಥದ್ದು. ಇದು ಹಾಫ್ ಚೈನ್ ಇದೆ, ಇನ್ನು ಹಾಫ್ ಬೆಲ್ಟ್ ಥರ ಬಂದಿದೆ. ಇದು ಅಷ್ಟೇ, 1 ಜಿಪ್ ಇದೆ. ಒಳಗಡೆ 2 ಪೋರ್ಷನ್ ಇದೆ. ಬ್ಯಾಕ್ ಸೈಡು ಜಿಪ್ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಬ್ಯಾಗು. ಆನ್ಲೈನಲ್ಲೂ ಬ್ಯಾಗ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ, ಬೇಕಂದರೆ ತೊಗೊಬೋದು. ಮೀಶೋನಲ್ಲೂ ಚೆನ್ನಾಗಿ ಸಿಗುತ್ತೆ, ಬೇರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅದರಲ್ಲೂ ಚೆನ್ನಾಗಿ ಸಿಗುತ್ತೆ, ಮಿಂತ್ರಾದಲ್ಲಿ ಎಲ್ಲದರಲ್ಲೂ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದಂಥದ್ದು. ಇದು ಅಷ್ಟೇ, ಇದು ಶಾಪಲ್ಲಿ ಹೋಗಿ ತೊಗೊಂಡಿದ್ದಂಥದ್ದು. ಇದು ಸುಮ್ಮನೆ ಹ್ಯಾಂಡ್ ಬ್ಯಾಗು. ಇದರಲ್ಲಿ ಏನಾದ್ರು ಕಾರ್ಡ್ಸ್ಗಳು ಅಥವಾ ಕೀ ಅಥವಾ ಏನಾದರೂ ID ಕಾರ್ಡು ಆ ಥರದ್ದೆಲ್ಲ ಇಟ್ಕೋಬೋದು. 2-3 ಜಿಪ್ ಇದೆ. ಇದೂ ಅಷ್ಟೇ. ಇದು ಬಸವೇಶ್ವರ ನಗರದಲ್ಲಿ ಏನೋ ತೊಗೊಂಡಿದ್ದೆ. ಇದು ಮೀಶೋನಲ್ಲಿ ತಗೊಂಡಿದ್ದಂಥದ್ದು. ಇದ್ರ ಜೊತೆ ಇನ್ನೂ ಒಂದು ಬ್ಯಾಗ್ ಬಂದಿತ್ತು ದೊಡ್ಡದು. ಸೊ ಅದು ಎಲ್ಲಿ ಅಮ್ಮಂಗೆ ಕೊಟ್ಟಿದ್ದೀನಿ ಅನಿಸುತ್ತೆ. ಸೊ ಹಾಗಾಗಿ ಇದು ಅಷ್ಟೇ, ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಕೊಟ್ಟಿದ್ದು ಬರ್ತ್ಡೇಗೆ ಅಂತ ಹೇಳಿ. ಇದು 2 ಬ್ಯಾಗ್ ಬಂದಿತ್ತು. ಇದು ಚಿಕ್ಕದು, ಇನ್ನೊಂದು ದೊಡ್ಡದು, ಲಾಂಗ್ ಇದೆ, ಉದ್ದ ಬ್ಯಾಗಿದೆ. ತುಂಬ ಬಾಳಿಕೆ ಬಂತು. ಇದು ತೊಗೊಂಡಾಗಲೇ 3-4 ವರ್ಷ ಆಗಿದೆ. ಸೊ ತುಂಬ ಬಾಳಿಕೆ ಬಂತು, ತುಂಬ ಚೆನ್ನಾಗಿದೆ ಬ್ಯಾಗು ಕೂಡ. ಸೊ ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ. ನೋಡಿ, ಮೀಶೋನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬ್ಯಾಗ್ಸ್ಗಳು. ಸೊ ಇದು ಅಷ್ಟೇ, ಗಿಫ್ಟ್ ಮಾಡಿದ್ದು. ಸೊ ಇದು ನನ್ನ ಮಕ್ಕಳದು ಬ್ಯಾಗ್. ಇದು ಅಷ್ಟೇ, ತುಂಬ ಚೆನ್ನಾಗಿದೆ. 2 ಜಿಪ್ ಇದೆ ಇದಕ್ಕೆ, ಮುಂದೆನೂ 1 ಜಿಪ್ ಇದೆ. ಮಕ್ಕಳು ಪಿಕ್ನಿಕ್ ಎಲ್ಲಾದರೂ ಹೋದಾಗ, ಸ್ಕೂಲಲ್ಲಿ 1 ಡೇ ಟ್ರಿಪ್ ಎಲ್ಲಾದರೂ ಹೋದಾಗ ತಗೊಂಡೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬ್ಯಾಗ್ ಇದು ಅಂತ ಹೇಳಿ. ನೆಕ್ಸ್ಟು ಇದು ಅಷ್ಟೇ, ಇದು ಜಯನಗರಲ್ಲಿ ತಗೊಂಡಿದ್ದಂಥದ್ದು ಬ್ಯಾಗು. ಇದು ಅಷ್ಟೇ, 3 ಇಯರ್ಸ್ ಆಗಿದೆ. ನಾವು ಒರಿಸ್ಸಾಗೆ ಹೋದಾಗ ಅವಾಗ ಬೇಕು ಅಂತ ಹೇಳಿ ತಗೊಂಡಿದ್ದಂಥದ್ದು. ಸೊ ಇದು ಅಷ್ಟೇನೆ, ಎಲ್ಲ ಸಿಂಪಲ್ಲಾಗಿರೋ ಥರದೇ ಇಟ್ಕೊಂಡಿದ್ದೀನಿ. ಜಾಸ್ತಿ ಅಷ್ಟು ಗ್ರ್ಯಾಂಡಾಗಿರೋವಂಥದ್ದು ಯಾವುದೂ ಇಲ್ಲ, ತುಂಬ ಸಿಂಪಲ್ಲಾಗಿರೋವಂಥದ್ದು. ಸೊ ಇದು ಅಷ್ಟೇ, ಮಕ್ಕಳಿಗೆ ಅಂತ ತಗೊಂಡಿದ್ದು. ಇದು ಚಿಕ್ಕಪೇಟೆನಲ್ಲಿ ತಗೊಂಡಿದ್ದು ಬ್ಯಾಗ್ ಇದು. ಸೊ ಮಕ್ಕಳಿಗೆ ಇಬ್ಬರು ಇದ್ದಾರಲ್ವ, ಇಬ್ಬರು ಕಿತ್ತಾಡ್ತಾರೆ ನನಗೆ ಆ ಬ್ಯಾಗ್ ಈ ಬ್ಯಾಗ್ ಅಂತ ಹೇಳಿ. ಹಾಗಾಗಿ ಇಬ್ರಿಗೂ ಆಗುತ್ತೆ ಅಂತ ಹೇಳಿ ತಗೊಂಡಿದ್ದಂಥದ್ದು. ಇದು 2 ಜಿಪ್ ಇದೆ, ಇಬ್ರಿಗೂ ಒಂದೊಂದು ಥರ ಬ್ಯಾಗು. ಚೆನ್ನಾಗಿದೆ. ಬ್ಯಾಕ್ ಸೈಡ್ ಈ ರೀತಿ ಸ್ಕೂಲ್ ಬ್ಯಾಗ್ ಥರನೇ, ಅವ್ರಿಗೂ ಎಲ್ಲಾದರೂ ಹೋದಾಗ ವಾಟರ್ ಬಾಟಲ್ ಅಥವಾ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಹೇಳಿ. ಸೊ ಇದು ಮೊನ್ನೆ ರೀಸೆಂಟಾಗಿ ಹಸ್ಬೆಂಡು ಡೆಲ್ಲಿಗೆ ಹೋಗಿದ್ರು, ಅಲ್ಲಿಂದ ತೊಗೊಂಡು ಬಂದಿರೋಂಥ ಬ್ಯಾಗ್ ಇದು. ಸೊ ಇದು ಅಷ್ಟೇ, ಚೆನ್ನಾಗಿದೆ. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಅಲ್ಲಿ ಡೆಲ್ಲಿನಲ್ಲಿ ಈಗ ಚಳಿ ಟೈಮ್ಗೆ ಸ್ವೆಟರ್ಸು ಮತ್ತು ಈ ಥರ ಬ್ಯಾಗ್ಸ್ಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಅಷ್ಟೇ, 2 ಜಿಪ್ ಇದೆ, ತುಂಬ ಚೆನ್ನಾಗಿದೆ.
ಡಿಸೈನ್ಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದೊಂದು ಬ್ಯಾಗು, ಇದು ಅಷ್ಟೇ ಗಿಫ್ಟ್ ಬಂದಿದ್ದು. ಆಸ್ಟ್ರೇಲಿಯಾ ಬ್ಯಾಗ್ ಇದು, ಆಸ್ಟ್ರೇಲಿಯಾದಿಂದ ತಂದಿದ್ದು, ಗಿಫ್ಟ್ ತಂದು ಕೊಟ್ಟಿದ್ದು ಬ್ಯಾಗ್ ಇದು. ಸೊ ಇದು ಅಷ್ಟೇ, ಇದೊಂದು ಬ್ಯಾಗು, ಇದು ಅಷ್ಟೇ 2 ಆಸ್ಟ್ರೇಲಿಯಾ ಬ್ಯಾಗ್ಸ್ ಇದು. ಅಲ್ಲಿಂದ ನಮ್ಮ ಅಣ್ಣ ಅತ್ತಿಗೆ ಹೋಗಿದ್ರು, ಅವರು 1 ಇಯರ್ ಆಸ್ಟ್ರೇಲಿಯಾದಲ್ಲೇ ಇದ್ದರು. ಹಾಗಾಗಿ ಅಲ್ಲಿಂದ ಬರಬೇಕಾದ್ರೆ ಬ್ಯಾಗ್ ತಂದಿದ್ರು, ಇದು ಗಿಫ್ಟು. ಸೊ ಇದು ಅಷ್ಟೇ ಜಿಪ್ಪು ತುಂಬ ಚೆನ್ನಾಗಿದೆ, ಇದನ್ನು ದೊಡ್ಡದಿದೆ ಬ್ಯಾಗು. ಜಿಪ್ ಎಲ್ಲ ತುಂಬ ಚೆನ್ನಾಗಿದೆ. ಈ ರೀತಿ ಇಟ್ಕೋಬೋದು, ದೊಡ್ಡದಾಗಿದೆ. ತುಂಬ ಮೇಕಪ್ ಐಟಮ್ಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಬ್ಯಾಗ್, ಆ ರೀತಿ ಇದೆ. ಮತ್ತು ಲಾಂಗ್ ಹೀಗೂ ಹಾಕೊಬೋದು, ಶಾರ್ಟಾಗೂ ಇಟ್ಕೋಬೋದು, ಆ ರೀತಿ 2 ಥರನೂ ಇದೆ ಹ್ಯಾಂಡಲ್ ಇದು. ಈ ಬ್ಯಾಗು ಸಿಂಪಲ್ ಬ್ಯಾಗ್ ಇದು. ಸೊ ನೆಕ್ಸ್ಟು ಈ ಬ್ಯಾಗು ನನ್ನ ಮಗಳು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ತಗೊಂಡಿದ್ದಂಥದ್ದು. ಅವಳಿಗೆ ಇಷ್ಟ ಆಯಿತು ಅಂತ ಹೇಳಿ, ಸೊ ಈ ಫ್ಲವರ್ ಡಿಸೈನ್ ಇದೆ ಅಂತ ಹೇಳಿ ಅವಳು ಇಷ್ಟಪಟ್ಟು ತಗೊಂಡ್ಳು. ಸುಮಾರು ಬ್ಯಾಗ್ಗಳಿದೆ, ಸೊ ಯಾವ್ದು ತೊಗೊಂಡೋಗೋದು ಯಾವ್ದು ಬಿಡೋದು, ಎಲ್ಲಾದರೂ ಹೋಗಬೇಕಾದ್ರೆ, ಸೊ ಮದುವೆ ಫಂಕ್ಷನ್ಗಳಿಗೆ ಅಥವಾ ಎಲ್ಲಾದರೂ ಹೋದಾಗ ಎಲ್ಲ ತೊಗೊಂಡೋಗೋದಕ್ಕೆ. ಇದು ಅಷ್ಟೇ ಹೊಸದು, ಇನ್ನೂ ಯೂಸ್ ಮಾಡಿಲ್ಲ. ಈ ಬ್ಯಾಗನ್ನು ಡೆಲ್ಲಿಯಿಂದ ತಂದಿರುವಂಥದ್ದು ನೋಡಿ. ಇದು ಲಾಲ್ಬಾಗಲ್ಲಿ ತೊಗೊಂಡಿದ್ದಂಥ ಬ್ಯಾಗ್ ಇದು. ಸೊ ಆವಾಗ ತುಂಬ ವರ್ಷ ಆಯಿತು ಇದು ತೊಗೊಂಡು, ಒಂದು 3-4 ವರ್ಷದ ಮೇಲೆ ಆಗಿದೆ. ಸೊ ಲಾಲ್ಬಾಗ್ಗೆ ಹೋಗಿದ್ವಿ, ಅಲ್ಲಿ ಹಾಫ್ ಕಾಮ್ಸ್ ಇರುತ್ತಲ್ವ, ಅಲ್ಲಿ ಇದೇನು ಖಾದಿ ಮೇಳ ಅಂತ ಏನೋ ಸೇಲ್ ಹಾಕಿದ್ರು, ಆವಾಗ ಅಲ್ಲಿ ತಗೊಂಡಿದ್ದಂಥದ್ದು ಬ್ಯಾಗು. ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದು ಅಷ್ಟೇ ಜಯನಗರದಲ್ಲಿ ತಂದಿದ್ದು. ಲಾಸ್ಟಾಗಲೇ ಒಂದು 6 ಮಂತ್ಸಲ್ಲಿ ಹೋಗಿದ್ವಿ. ಇವಾಗ ದೊಡ್ಡ ಬ್ಯಾಗು 150 ರುಪೀಸ್ಗೆ ತೊಗೊಂಡು ಬಂದಿದ್ವಿ. ತುಂಬ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಬಟ್ಟೆಗಳು ಅದೆಲ್ಲ ಹಾಕೊಬೋದು. ಸೊ ಇಷ್ಟೇ ಕಲೆಕ್ಷನ್ಸು, ಬ್ಯಾಗ್ ಕಲೆಕ್ಷನ್ಸು. ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತಿಲ್ಲಿ ದೀಪ ಹಚ್ಚೋ ಅಂಥದ್ದಿದೆ, ಹಾಗಾಗಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿರೋವಂಥದ್ದು ಇದು ಗಣೇಶನ ದೇವಸ್ಥಾನ. ಕತ್ಲೆ ಆಗಿದೆ, ಆದರೆ 6:30 ಆಗಿದೆ ಟೈಮು. ಅಮ್ಮ, ನಾನು, ಮಗಳು 3 ಜನನು ಬಂದ್ವಿ. ಈಗ ಸಂಜೆ 6:30 ಆಗಿದೆ ದೇವಸ್ಥಾನಕ್ಕೆ. ಇಲ್ಲಿ ಅಮ್ಮನ ಫ್ರೆಂಡು, ಅಮ್ಮ ಲಲಿತ ಸಹಸ್ರ ನಮ್ಮ ಕ್ಲಾಸ್ಗೆ ಹೋಗ್ತಾರಲ್ಲ, ಅವರು ಆಂಟಿ ದೀಪ ಹಚ್ಚಿಸ್ತಾಯಿದ್ರು ದೇವಸ್ಥಾನದಲ್ಲಿ. ಕಾರ್ತಿಕ ಮಾಸದಲ್ಲಿ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿ ಅವರು ಇವತ್ತು ಕೊಟ್ಟಿದ್ದಾರಂತೆ ಪುರೋಹಿತರು. ಹಾಗಾಗಿ ಇವತ್ತು ಬನ್ನಿ ಅಂತ ಹೇಳಿದರು. ಅಮ್ಮ ನಮಗೂ ಫೋನ್ ಮಾಡಿ ಬನ್ನಿ ನೀವು ಅಂತ ಹೇಳಿ ನಾನು ಮಗಳು ಇಬ್ಬರು ಹೋಗಿದ್ವಿ. ಹೀಗೆ ಎಲ್ಲ ದೀಪಕ್ಕೆ ಬತ್ತಿ ಎಲ್ಲ ಹಾಕ್ತಾಯಿದ್ದೀವಿ. ಆಮೇಲೆ ಎಣ್ಣೆ ಹಾಕಿ ಪೂಜೆ ಎಲ್ಲ ಮುಗಿದ ಮೇಲೆ ದೀಪ ಹಚ್ಚುವಂಥದ್ದು. ದೀಪಗೆಲ್ಲ ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಚ್ಚಿದ್ದೀವಿ. ಈಗ ಪೂಜೆ ಸ್ಟಾರ್ಟ್. ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಈಗ ದೀಪ ಹಚ್ತಾ ಇದ್ದಾರೆ. ದೀಪ ಹಚ್ಬೋದಂತ ನಡಿಯಪ್ಪ, ಹಚ್ಚ ಕೌಂಟಿ ಹತ್ರ. ನನ್ನ ಮಗಳು ಈಗ ದೀಪ ಹಚ್ತಾ ಇದ್ದಾಳೆ. ಹಂಗೆ ಲೈನಾಗಿ ಹಚ್ಕೊಂಡು ಹೋಗಪ್ಪ ನೀನು. ಹಾಂ, ದೀಪ 3 ಸ್ಟೆಪ್ಪು ಎಲ್ಲ ಹಚ್ಚಾಯಿತು. ಅಲ್ಲಿಡು, ಮೆಟ್ಲು ಮೇಲೆ ಇಡಪ್ಪ, ಬಾಗ್ಲಲ್ಲಿ ಮೆಟ್ಲು ಮೇಲೆ. ಅಭಯ ಗಣಪತಿ ದೇವಸ್ಥಾನ ಇದು. ಪುಟಾಣಿ ಗಣೇಶ ಇದೆ ದೇವರು. ಸೊ ದೀಪ ಹಚ್ಚಿದೆಲ್ಲ ಆಯಿತು. ಈಗೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ.
ಪಾರ್ಕಲ್ಲಿರೋದು ಅಭಯ ಗಣಪತಿ ದೇವಸ್ಥಾನದಲ್ಲಿ ಆಂಟಿ ದೀಪ ಹಚ್ಚೋಕ್ಕೆ ಪೂಜೆ ಇಟ್ಕೊಂಡಿದ್ರು. ಹಾಗಾಗಿ ಪೂಜೆಗೆ ಬಂದಿದ್ವಿ ಹೇಳಿದರು. ಈಗ ಹೊರಟ್ವಿ, ಪೂಜೆ ಎಲ್ಲ ಮುಗೀತು. ಅಮ್ಮ ಲಲಿತಾ ಸಹಸ್ರನಾಮಕ್ಕೆ ಹೋಗ್ತಾರಲ್ಲ, ಅವ್ರು ಹೇಳ್ಕೊಡೋರು ಆಂಟಿ ಕ್ಲಾಸ್. ಇವತ್ತು ಬೆಳಗ್ಗೆನೇ ಪಾರ್ಕಿಗೆ ವಾಕಿಂಗ್ ಬಂದಿದ್ವಿ. ತುಂಬ ದಿನ ಆಗಿತ್ತು ಬಂದು. ಇವತ್ತಂತೂ ತುಂಬ ಸಿಕ್ಕಾಪಟ್ಟೆ ಚಳಿ. ಇವತ್ತು. ಸೊ ನಾವು ಬಂದಿರೋದು 8:30 ಆದರೂ ತುಂಬ ಚಳಿ ಇದೆ. ಈಗಂತೂ ಸಿಕ್ಕಾಪಟ್ಟೆ ಚಳಿ. ಪಾರ್ಕಲ್ಲಿ ತುಂಬ ಗಿಡ ಮರಗಳಿದೆಯಲ್ವ, ಹಾಗಾಗಿ ಚಳಿ. ಎಲ್ಲ ಹೋಗ್ಬಿಟ್ಟಿದ್ದಾರೆ, ಯಾಕಂದರೆ ಲೇಟ್ ಆಯಿತು. ಆಗಲೇ 9 ಗಂಟೆ ಆಗ್ತಾಯಿದೆ. ಅಂದರೂ ಸಿಕ್ಕಾಪಟ್ಟೆ ಥಂಡಿ ಇವತ್ತು. ಪಕ್ಷಿಗಳು ಚಿಲಿಪಿಲಿ ತುಂಬ ಚೆನ್ನಾಗಿ ಕೇಳಿಸ್ತಿದೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.